ಫೈನಲಿ ಲಿವರ್ ಗ್ರೇವಿ ರೆಡಿ ಆಯಿತು ನೋಡಿ. ಆ ಗ್ರೇವಿ ಥಿಕ್ನೆಸ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಟೇಸ್ಟು ತುಂಬಾ ಚೆನ್ನಾಗಿದೆ. ಇವಾಗ ಪರೋಟನೂ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಅದನ್ನು ಈಗ ಬಿಸಿ ಮಾಡ್ಕೊಂಬಿಡೋಣ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲಾಗಿ ಲಿವರ್ ಗ್ರೇವಿನ ಮಾಡ್ಕೊಂಬಿಡೋಣ. ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಈಗ ಒಂದು 4 ಲವಂಗ, ಹಾಗೆ 1 ಏಲಕ್ಕಿ, ಹಾಗೆ ಸ್ವಲ್ಪ ಚಕ್ಕೆ. ತುಂಬ ಬೇಗ ಆಗೋಗುತ್ತೆ, ತುಂಬ ಸಿಂಪಲಾಗೆ ಮಾಡ್ಕೊಬೋದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಪು ಹಾಕ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು. ಅರ್ಧ ಸ್ಪೂನ್ ಅಂದರೆ ಸಣ್ಣ ಸ್ಪೂನಲ್ಲಿ, ಕಾಳು ಲೆಕ್ಕದಲ್ಲಿ ಅಂದರೆ ಒಂದು 20 ಕಾಳು ಆಗೋಷ್ಟು ಬಿದ್ದರೆ ಸಾಕು ಸೋಂಪು. ಹಾಗೆ ಈರುಳ್ಳಿ ನೋಡ್ಬೋದು, ಒಂದು 2 ಈರುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ. ಎಣ್ಣೆಯಲ್ಲಿ ಈರುಳ್ಳಿನೂ ಹಾಕ್ಕೊಂಬಿಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿನ. ನೋಡ್ಬೋದು, ಬರೀ ಚಿಕನ್ ಲಿವರ್ನೇ ಮಾಡ್ತಿರೋದು. ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಾಗಿದೆ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಕಡಿಮೆ ಮಸಾಲೆ ಹಾಕಿ ಸುಕ್ಕ ಥರ ಮಾಡಿಕೊಂಡ್ರೆ ಪರೋಟಾಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ. ಹಾಗೆ 2 ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಾಗಲೇ ಈರುಳ್ಳಿ ಸಾಫ್ಟ್ ಆಗೋದು. ಹಾಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ. ಇದು 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದೆ. ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಟೊಮೆಟೊನು ಹಾಕ್ಕೊಂಬಿಡೋಣ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಬಿಡೋಣ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ಬೋದು, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಎಣ್ಣೆ ಬಿಡ್ತಿದೆ. ಈಗ ನಾವು ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಬಿಡೋಣ. ಸ್ವಲ್ಪ ಗರಂ ಮಸಾಲೆ, ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ. ಹಾಗೆ ಕಲರು ಚೆನ್ನಾಗಿ ಕೊಡುತ್ತೆ, ಗ್ರೇವಿ ಕಲರು. ಹಾಗಾಗಿ ಒಂದು ಸ್ವಲ್ಪ ರೆಡ್ ಮೆಣಸಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಧನಿಯಾ ಪೌಡರು. ಗ್ರೇವಿ ಥಿಕ್ನೆಸ್ಸು ಜಾಸ್ತಿ ಮಾಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಒಟ್ಟಿಗೆ ಹಾಕಾಗಿದೆ, ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗೆ ವಾಶ್ ಮಾಡಿ ಎತ್ತಿಟ್ಕೊಂಡಿರೋಂಥ ಲಿವರ್ನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಮಸಾಲೆ ರೆಡಿ ಆದಮೇಲೆ ಈ ರೀತಿ ಲಿವರ್ನ ಹಾಕಿ ಫ್ರೈ ಮಾಡಿ. ಆಗ ಲಿವರ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿ ಬರುತ್ತೆ ಗ್ರೇವಿ. ಈಗ
ಈಗ ಒಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಹೇಳಿದ್ನಲ್ಲ, ಬಿಸಿ ಬಿಸಿ ಚಪಾತಿಗೆ ಅನ್ನಕ್ಕೆ ಸಾಕತ್ತಾಗಿರುತ್ತೆ. ಹಾಗೆ ಪರೋಟದ ಮೊನ್ನೆ ಡಿಮಾರ್ಟಿಗೆ ಹೋಗಿದ್ದೆ, ರೆಡಿ ಪರೋಟ ಬರುತ್ತಲ್ಲ ಅದು ತಗೊಂಡು ಬಂದಿದ್ದೆ. ಹಾಗಾಗಿ ಸರಿ ಆಯ್ತಂತ ಹೇಳಿ ಒಂದು ಸ್ವಲ್ಪ ಲಿವರ್ ಗ್ರೇವಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಲಿವರ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಸ್ವಲ್ಪ ಚಿಕನ್ ಮಸಾಲೆನ ಹಾಕ್ಕೊಂಬಿಡೋಣ. ಒಂದು 3 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಹೇಗಿದೆ ಅಂತ ಗ್ರೇವಿ. ಈಗ ಒಂದು ಸ್ವಲ್ಪ ನೀರು ಹಾಕಿಬಿಡೋಣ. ನೀರು ಹಾಕಿ ಇದೊಂದು 15 ನಿಮಿಷ ಆದರೂ ಒಂದು ಸ್ವಲ್ಪ ಕಡಿಮೆ ಊರಿನಲ್ಲಿ, ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಲಿ. ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು 15 ನಿಮಿಷಕ್ಕೆ. ನೀರು ಈಗಲೇ ಹಾಕ್ಕೊಂಬಿಡಿ, ಎಷ್ಟು ಬೇಕೋ ಅಷ್ಟು ನೋಡಿ. ಗ್ರೇವಿ ತಿಕ್ನೆಸ್ಗೆ ನಿಮ್ಗೆ ಇನ್ನೂ ತೆಳು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ಅಥವಾ ಗಟ್ಟಿ ಬೇಕಂದ್ರೆ ನೀರು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು. ಇದೇನೊಂದು ಸ್ವಲ್ಪ ಕುದ್ಮೇಲೆ ನೀರು ಕಡಿಮೆ ಆಗುತ್ತೆ ಗ್ರೇವಿನಲ್ಲಿ, ಯಾಕಂದರೆ ಬೇಯಬೇಕಲ್ಲ ಲಿವರೆಲ್ಲ, ಹಾಗಾಗಿ. ಈಗ ಪ್ಲೇಟ್ ಮುಚ್ಚಿಟ್ಬಿಡೋಣ. ಇನ್ನೊಂದು 15 ನಿಮಿಷ ಹೋಗಲಿ, ಆಮೇಲೆ ಓಪನ್ ಮಾಡಿ ನೋಡೋಣ. ಫೈನಲಿ ಲಿವರ್ ಗ್ರೇವಿ ರೆಡಿ ಆಯಿತು. ನೋಡಿ ಆ ಗ್ರೇವಿ ಥಿಕ್ನೆಸ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಟೇಸ್ಟು ತುಂಬಾ ಚೆನ್ನಾಗಿದೆ. ಇವಾಗ ಪರೋಟನೂ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಅದನ್ನು ಈಗ ಬಿಸಿ ಮಾಡ್ಕೊಂಬಿಡೋಣ. ಸೊ ನಾನು ಹೇಳಿದ್ನಲ್ಲ ಮೊನ್ನೆ ಪರೋಟ ತಂದ್ವಿ ಅಂತ ಹೇಳಿ, ಇದೇ ಪರೋಟ ನೋಡ್ಬೋದು. ಈಗ ಗ್ರೇವಿ ರೆಡಿ ಇದೆ, ಇಳಿಸ್ಬಿಡೋಣ. ಈಗ ಕೆಳಗಡೆ ಇಳಿಸಾಯಿತು. ಈಗ ತವಾ ಇಟ್ಬಿಡಮ್ಮ. ತವಾ ಇಟ್ಟಿದ್ದಾರೆ, ತವಾ ಬಿಸಿ ಆಗಲಿ, ಪರೋಟಗಳನ್ನ ಹಾಕ್ಕೊಂಬಿಡೋಣ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ತುಂಬಾ ರುಚಿಕರವಾದಂಥ ಚಿಕನ್ ಲಿವರ್ ಗ್ರೇವಿನ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ತವಾ ಬಿಸಿ ಆಯಿತು, ಈಗ ಪರೋಟ ಹಾಕ್ಬಿಡಮ್ಮ. ಇದು ಯಾವಾಗಲಾದರೂ ತರ್ತೀವಿ, ತುಂಬ ತರೋದಿಲ್ಲ ಮನೆಗೆ. ಯಾವಾಗಲಾದರೂ 1-2 ತಿಂಗ್ಳಿಗೆ ಒಂದ್ಸತಿ ಅಂತ ಅಂದ್ಕೊಳ್ಳಿ. ಯಾವಾಗಲಾದರೂ ಒಂದ್ಸತಿ ಚೆನ್ನಾಗಿರುತ್ತೆ ಚಿಕನ್ ಸಾರು, ಮಟನ್ ಗ್ರೇವಿಗೆಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕಿ 2 ಸೈಡನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ರೆಡಿ ಆಯಿತು ನೋಡಿ ಪರೋಟ. ಈಗ ಪ್ಲೇಟಿಗೆ ಹಾಕೋಬಿಡೋಣ. ಸೊ ಬಿಸಿ ಬಿಸಿಯಾಗಿರೋವಂಥ ಪರೋಟ ಪ್ಲೇಟಿಗೆ ಬರೋಕ್ಕೆ ಸಿದ್ಧ ಆಗ್ತಾ ಇದೆ ನೋಡಿ. ಹಾಕ್ಮಾ. ಆಯಿತು ಪರೋಟ ಪ್ಲೇಟಿಂಗು. ಈಗ ಗ್ರೇವಿ ಹಾಕ್ಕೊಂಬಿಡೋಣ. ಈಗ ನಾವು ರೆಡಿ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಚಿಕನ್ ಲಿವರ್ ಗ್ರೇವಿ ಪ್ಲೇಟಿಗೆ ಹಾಕ್ಕೊಬಿಡೋಣ ನೋಡಿ. ಸೊ ಸಕ್ಕತ್ತಾಗಿದೆಯಲ್ಲ ನೋಡೋದಕ್ಕೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ.
ರೆಡಿ ಆಯಿತು, ತಗೊಳ್ಳಿ ಅಪ್ಪ ಮಗಳಿಗೆ. ಪರೋಟನೇ ಇದು.